ನಮಸ್ಕಾರ ವೀಕ್ಷಕರೇ, ರಿಪಬ್ಲಿಕ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವೆಲ್ಲ ಆ ದಿನಗಳಲ್ಲಿ ನೋಡಿದ್ದೀವಿ, ಟಿ ವಿಗಳಲ್ಲೂ ಕೂಡ ನೋಡಿರ್ತೀವಿ. ನೋಡಿ ಸ್ವಾಮಿ ನಾವಿರೋದೇ ಹೀಗೆ. ಸೊ ಅದ್ಭುತ ಪ್ರತಿಭೆ, ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೂಡ ಪಡೆದಂಥವರು, ಬಾಲನಟನಾಗಿ ಇಡೀ ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿ ಬೆಳ್ಳಿತೆರೆ ಮೇಲೆ ಕಿರುತೆರೆ ಮೇಲೆ ಕಮಾಲ್ ಮಾಡಿರ್ತಕ್ಕಂಥ ಏಕೈಕ ನಟ ಮಾಸ್ಟರ್ ಮಂಜು ಅವರು. ಸರ್ ನಮಸ್ಕಾರ. ನಮಸ್ಕಾರ, ತುಂಬ ತುಂಬ ಧನ್ಯವಾದಗಳು ನಾನು ಇಲ್ಲಿ ಕರೆದಿದ್ದಕ್ಕೆ. ಮತ್ತು ರಿಪಬ್ಲಿಕ್ ಕನ್ನಡ ಟಿ ವಿಯವರ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ, ಖುಷಿಯಲ್ಲಿದ್ದೀನಿ. ಸ್ವಾಮಿ ಸಿಕ್ಕಾಗ ಖುಷಿ ಇದೆಯಲ್ಲ, ಬೇರೆ ಲೆವೆಲ್ಲು. ಇಲ್ಲ, ನೀವು ಫೋನ್ ಮಾಡಿ ಹೇಳಿದಾಗ ಪರವಾಗಿಲ್ಲ, ನೀವು ಇದನ್ನು ಟ್ರ್ಯಾಕ್ ಮಾಡ್ತಾ ಇದ್ದೀರಾ, 40 ವರ್ಷ ಕಂಪ್ಲೀಟ್ ಆಗಿರೋದು ಹೆಂಗೆ ನಿಮ್ಗೆ ಗೊತ್ತಾಯಿತು ಅಂತ ನಾನು ನಿಮ್ಗೆ ಕೇಳಿದೆ. ಇಲ್ಲ ನಾವೆಲ್ಲ ಹುಡುಕಿ ಎಲ್ಲ ಗೊತ್ತಾಗುತ್ತೆ ನಮಗೆ ಅಂತ ಹೇಳಿದಾಗ ಇನ್ನೂ ಖುಷಿ ಆಯಿತು. 4 ದಶಕಗಳಾದಮೇಲೂ ಆ ಸ್ವಾಮಿ ಅನ್ನೋ ಪಾತ್ರಕ್ಕೆ ಅಷ್ಟು ಪ್ರೀತಿ ಸಿಗ್ತಾ ಇರೋದು ತುಂಬ ತುಂಬ ಖುಷಿ ಕೊಡ್ತಾ ಇದೆ. ಅದ್ಭುತ ಕತೆ, ಅದ್ಭುತ ದೃಶ್ಯ ವೈಭವಕ್ಕೆ 40 ವರ್ಷ. ಆ ಸಂಭ್ರಮ ಹೇಗಿತ್ತು ಸರ್? ಹಳೆ ನೆನಪುಗಳನ್ನು ತುಂಬ ಖುಷಿ ಆಗುತ್ತೆ. ನಾನು ಸ್ವಾಮಿ ಮತ್ತು ಅವನ ಫ್ರೆಂಡ್ಸ್ ಅಂದರೆ ರಾಜಮ್ ಅಂತ ಪಾತ್ರ ಮಾಡಿದ್ದು ನಮ್ಮ ಪ್ರಣಯ ರಾಜ ಶ್ರೀನಾಥ್ ಅವ್ರ ಮಗ ರೋಹಿತ್, ಮತ್ತು ರಘುರಾಮ್ ಅಂತ ಅವನು ನಾಟಕ ಫ್ಯಾಮಿಲಿಯಿಂದ ಬಂದವರು. ಸೊ ನಾವು ಇವತ್ತಿಗೂ ಒಂದು ವಾಟ್ಸಪ್ ಗ್ರೂಪಲ್ಲಿ ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್ ಆಗಿ ಯಾವಾಗಲೂ ಫ್ರೆಂಡ್ಸ್ ಆಗಿರ್ತೀವಿ, ಬಟ್ ಮಾತಾಡ್ತಾ ಇರ್ತೀವಿ. ಬಟ್ ನಮ್ಗೆ ಇವತ್ತಿಗೂ ಆಶ್ಚರ್ಯ ಏನಾಗುತ್ತೆ ಅಂತಂದರೆ, ಎಷ್ಟೋ ವರ್ಷಗಳು ಕಳೆದ್ರೂ ಈಗ ಸೋಷಿಯಲ್ ಮೀಡಿಯಾ ಇದೆ. ಆ ಟೈಮಲ್ಲಿ ಡಿಜಿಟಲ್ ಅನ್ನೋ ಪದನೇ ಇರ್ತಾ ಇರಲಿಲ್ಲ. ಎಲ್ಲ ನಾವು ಒಂದು ಸತಿ ಬಂದು ದೂರದರ್ಶನಲ್ಲಿ ಬಂದು ಹೋಯ್ತು ಅಂದರೆ ಮುಗೀತದು. ಯಾರಾದರೂ ಟೇಪ್ ಗೀಪಲ್ಲೇ ರೆಕಾರ್ಡ್ ಮಾಡಿದರೆ ಅಥವಾ ದೂರದರ್ಶನವರೇ ತಿರ್ಗಾ ಹಾಕಿದ್ರೆ ಮಾತ್ರ ಅದನ್ನು ನೋಡೋಕ್ಕೆ ಸಾಧ್ಯ. ಬಟ್ ಆ ಥರ ಒಂದು ಸತಿ ಬಂದು ಹೋಗಿ ಒಂದು 5-6 ವರ್ಷ ಆದಮೇಲೆ ಇನ್ನೊಂದು ಸತಿ ಟೆಲಿಕಾಸ್ಟ್ ಆಯಿತು. ಬಟ್ ಆ ಒಂದು ಸತಿ ಬಂದು ಹೋಗಿದ್ದು ಅಥವಾ 2 ಸತಿ ಬಂದು ಹೋಗಿದ್ದಕ್ಕೆ ಇಷ್ಟು ಪ್ರೀತಿ, ಇಷ್ಟು ಒಂದು ಏನಂತಾರೆ ಸಂಭ್ರಮ, ತುಂಬ ಖುಷಿ ಆಗುತ್ತೆ. ಅಂದರೆ ನಾವು ಏನೋ ಲೈಫಲ್ಲಿ ಸಾಧನೆ ಮಾಡಿದ್ದೀವಿ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಪುಣ್ಯ, ಯಾಕಂದರೆ ಎಂಥ ದಿಗ್ಗಜರು, R.K. ನಾರಾಯಣ್ ಅಂತ ಒಂದು ಎಕ್ಸ್ಟ್ರಾರ್ಡಿನರಿ ಬಿಗ್ ರೈಟರ್ದು ಆ ಒಂದು ಕಥೆ ನಮಗೆ ಸಿಕ್ಕಿದ್ದು. ಶಂಕರ್ ನಾಗ್ ಸರ್ ಅಂಥ ಒಂದು ಜೀನಿಯಸ್ ಅದನ್ನು ಡೈರೆಕ್ಟ್ ಮಾಡಿದ್ದು. ನನ್ನ ಪುಣ್ಯ, ಆ ಟೈಮ್ ಕರೆಕ್ಟಾಗಿ ನಾನು ಅವ್ರ ಜೊತೆ ಒಂದು 7-8 ಸಿನಿಮಾ ಮಾಡಿ, ಒಂದು ಟೋಟ್ಲಿ ಒಂದು 25 ಸಿನಿಮಾ ಮಾಡಿ ಕರೆಕ್ಟಾಗಿ ಪಕ್ವವಾಗಿದ್ನೋ ಏನೋ. ಅವ್ರ ಕಣ್ಣಲ್ಲಿ ನಾನು ಅವ್ರ ಕಣ್ಣಿಗೆ ನನಗೆ ಏನು ಕಾಣಿಸ್ತೋ ಏನೋ ಗೊತ್ತಿಲ್ಲ. ನನಗೆ ಆ ಪಾತ್ರ ಕೊಟ್ಟಿದ್ದು ನನ್ನ ಪುಣ್ಯ. ಇವತ್ತರೆಗೂ 40 ಇಯರ್ಸ್ ಆದಮೇಲೂ ನೀವು ನನ್ನ ಕರೆಸಿ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ. ಅದ್ಭುತ ಕತೆ, ಅದ್ಭುತ ದೃಶ್ಯ ವೈಭವಕ್ಕೆ 40 ವರ್ಷ. ಆ ಸಂಭ್ರಮ ಹೇಗಿತ್ತು ಸರ್? ಹಳೆ ನೆನಪುಗಳನ್ನು ತುಂಬ ಖುಷಿ ಆಗುತ್ತೆ. ನಾನು ಸ್ವಾಮಿ ಮತ್ತು ಅವನ ಫ್ರೆಂಡ್ಸ್ ಅಂದರೆ ರಾಜಮ್ ಅಂತ ಪಾತ್ರ ಮಾಡಿದ್ದು ನಮ್ಮ ಪ್ರಣಯ ರಾಜ ಶ್ರೀನಾಥ್ ಅವ್ರ ಮಗ ರೋಹಿತ್, ಮತ್ತು ರಘುರಾಮ್ ಅಂತ ಅವನು ನಾಟಕ ಫ್ಯಾಮಿಲಿಯಿಂದ ಬಂದವರು. ಸೊ ನಾವು ಇವತ್ತಿಗೂ ಒಂದು ವಾಟ್ಸಪ್ ಗ್ರೂಪಲ್ಲಿ ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್ ಆಗಿ ಯಾವಾಗಲೂ ಫ್ರೆಂಡ್ಸ್ ಆಗಿರ್ತೀವಿ, ಬಟ್ ಮಾತಾಡ್ತಾ ಇರ್ತೀವಿ. ಬಟ್ ನಮ್ಗೆ ಇವತ್ತಿಗೂ ಆಶ್ಚರ್ಯ ಏನಾಗುತ್ತೆ ಅಂತಂದರೆ, ಎಷ್ಟೋ ವರ್ಷಗಳು ಕಳೆದ್ರೂ ಈಗ ಸೋಷಿಯಲ್ ಮೀಡಿಯಾ ಇದೆ. ಆ ಟೈಮಲ್ಲಿ ಡಿಜಿಟಲ್ ಅನ್ನೋ ಪದನೇ ಇರ್ತಾ ಇರಲಿಲ್ಲ. ಎಲ್ಲ ನಾವು ಒಂದು ಸತಿ ಬಂದು ದೂರದರ್ಶನಲ್ಲಿ ಬಂದು ಹೋಯ್ತು ಅಂದರೆ ಮುಗೀತದು. ಯಾರಾದರೂ ಟೇಪ್ ಗೀಪಲ್ಲೇ ರೆಕಾರ್ಡ್ ಮಾಡಿದರೆ ಅಥವಾ ದೂರದರ್ಶನವರೇ ತಿರ್ಗಾ ಹಾಕಿದ್ರೆ ಮಾತ್ರ ಅದನ್ನು ನೋಡೋಕ್ಕೆ ಸಾಧ್ಯ. ಬಟ್ ಆ ಥರ ಒಂದು ಸತಿ ಬಂದು ಹೋಗಿ ಒಂದು 5-6 ವರ್ಷ ಆದಮೇಲೆ ಇನ್ನೊಂದು ಸತಿ ಟೆಲಿಕಾಸ್ಟ್ ಆಯಿತು. ಬಟ್ ಆ ಒಂದು ಸತಿ ಬಂದು ಹೋಗಿದ್ದು ಅಥವಾ 2 ಸತಿ ಬಂದು ಹೋಗಿದ್ದಕ್ಕೆ ಇಷ್ಟು ಪ್ರೀತಿ, ಇಷ್ಟು ಒಂದು ಏನಂತಾರೆ ಸಂಭ್ರಮ, ತುಂಬ ಖುಷಿ ಆಗುತ್ತೆ. ಅಂದರೆ ನಾವು ಏನೋ ಲೈಫಲ್ಲಿ ಸಾಧನೆ ಮಾಡಿದ್ದೀವಿ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಪುಣ್ಯ, ಯಾಕಂದರೆ ಎಂಥ ದಿಗ್ಗಜರು, R.K. ನಾರಾಯಣ್ ಅಂತ ಒಂದು ಎಕ್ಸ್ಟ್ರಾರ್ಡಿನರಿ ಬಿಗ್ ರೈಟರ್ದು ಆ ಒಂದು ಕಥೆ ನಮಗೆ ಸಿಕ್ಕಿದ್ದು. ಶಂಕರ್ ನಾಗ್ ಸರ್ ಅಂಥ ಒಂದು ಜೀನಿಯಸ್ ಅದನ್ನು ಡೈರೆಕ್ಟ್ ಮಾಡಿದ್ದು. ನನ್ನ ಪುಣ್ಯ, ಆ ಟೈಮ್ ಕರೆಕ್ಟಾಗಿ ನಾನು ಅವ್ರ ಜೊತೆ ಒಂದು 7-8 ಸಿನಿಮಾ ಮಾಡಿ, ಒಂದು ಟೋಟ್ಲಿ ಒಂದು 25 ಸಿನಿಮಾ ಮಾಡಿ ಕರೆಕ್ಟಾಗಿ ಪಕ್ವವಾಗಿದ್ನೋ ಏನೋ. ಅವ್ರ ಕಣ್ಣಲ್ಲಿ ನಾನು ಅವ್ರ ಕಣ್ಣಿಗೆ ನನಗೆ ಏನು ಕಾಣಿಸ್ತೋ ಏನೋ ಗೊತ್ತಿಲ್ಲ. ನನಗೆ ಆ ಪಾತ್ರ ಕೊಟ್ಟಿದ್ದು ನನ್ನ ಪುಣ್ಯ. ಇವತ್ತರೆಗೂ 40 ಇಯರ್ಸ್ ಆದಮೇಲೂ ನೀವು ನನ್ನ ಕರೆಸಿ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ.